ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಮಧ್ಯಪ್ರದೇಶದ ಉಜ್ಜಯಿನಿಯು ದೇಶದ 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದ ಮಹಾಕಾಳೇಶ್ವರರು ನೆಲೆ ನಿಂತಿರುವ ಕಾರಣದಿಂದ ಪರಮಪಾವನ ಯಾತ್ರಾ ಕ್ಷೇತ್ರವಾಗಿದೆ. ಉಜ್ಜಯಿನಿಯಲ್ಲಿ ಅನೇಕ ಪುರಾಣ ಪ್ರಸಿದ್ಧ ದೇಗುಲಗಳಿವೆ. ಆ ಎಲ್ಲ ದೇವಾಲಯಗಳಲ್ಲಿ ಹರಸಿದ್ಧಿ ದೇವಿಯ ದೇವಾಲಯ ಬಹಳ ಮಹತ್ವವುಳ್ಳದ್ದು. ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯದಿಂದ ಕೇವಲ 350 ಮೀಟರ್ ದೂರದಲ್ಲಿ ಹರಸಿದ್ಧಿ ಮಾತೆಯ ಮಂದಿರವಿದೆ. ಭರತಖಂಡದ 51 ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿರುವುದರ ಜೊತೆಗೆ ಸಾಮ್ರಾಟ ವಿಕ್ರಮಾದಿತ್ಯರ ಕುಲದೇವತೆಯಾಗಿರುವ ಕಾರಣದಿಂದಲೇ ಈ ದೇಗುಲ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಹರಸಿದ್ಧಿ ಮಂದಿರದಲ್ಲಿ ಮಹಾಲಕ್ಷ್ಮಿ ಹಾಗೂ ಮಹಾಸರಸ್ವತಿ ದೇವಿಯರ ಮೂರ್ತಿಯ ಮಧ್ಯಭಾಗದಲ್ಲಿ ಶ್ರೀ ಹರಸಿದ್ಧಿ ದೇವಿಯ ಸಿಂಧೂರ ಲೇಪಿತ ಮೂರ್ತಿ ಇದೆ. ತಾಂತ್ರಿಕ ಪರಂಪರೆಯಲ್ಲಿ ಈ ದೇಗುಲವನ್ನು ಸಿದ್ಧಪೀಠ ಎಂತಲೇ ಬಣ್ಣಿಸಲಾಗುತ್ತದೆ. ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ. ಶಿವಪುರಾಣಕ್ಕನುಸಾರವಾಗಿ ದಕ್ಷ ಯಜ್ಞದ ಸಂದರ್ಭದಲ್ಲಿ ತನ್ನ ತಂದೆ ದಕ್ಷನು ಶಿವಪರಮಾತ್ಮರನ್ನು ಅವಮಾನ ಮಾಡಿದ್ದಕ್ಕಾಗಿ ಮನನೊಂದಂತಹ ಸತಿದೇವಿ ಅಗ್ನಿಕುಂಡಕ್ಕೆ ಬಿದ್ದು ಪ್ರಾಣತ್ಯಾಗವನ್ನು ಮಾಡುತ್ತಾರೆ. ಆಗ ಶಿವಪರಮಾತ್ಮರು ಸತಿಯ ದೇಹವನ್ನು ಹೊತ್ತು ಇಡೀ ಬ್ರಹ್ಮಾಂಡ ಸುತ್ತುತ್ತಾರೆ. ಇದನ್ನು ನೋಡಿದಂತಹ ದೇವಾನುದೇವತೆಗಳು ಪ್ರಳಯದ ಸೂಚನೆಯನ್ನು ಕಂಡುಕೊಂಡು ಮಹಾವಿಷ್ಣುವಿನ ಸಮೀಪ ಬೇಡಿಕೊಳ್ಳುತ್ತಾರೆ. ಆಗ ಮಹಾವಿಷ್ಣು ದೇವರು ತಮ್ಮ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಹಲವು ತುಂಡುಗಳನ್ನಾಗಿ ಮಾಡುತ್ತಾರೆ. ಆಗ ಒಂದೊಂದು ತುಂಡು ಭಾರತದ ಒಂದೊಂದು ಭೂಭಾಗದಲ್ಲಿ ಬೀಳುತ್ತದೆ. ಹಾಗೆ ಸತೀದೇವಿಯ ಮೊಣಕೈ ಬಿದ್ದಂತಹ ಸ್ಥಳವೇ ಉಜ್ಜಯಿನಿಯ ಹರಸಿದ್ಧಿ ದೇವಾಲಯ. ಹಾಗಾಗಿ ಇದನ್ನು ಅತ್ಯಂತ ಶ್ರೇಷ್ಠ ಶಕ್ತಿಪೀಠ ಎಂದು ಕರೆಯಲಾಗುತ್ತದೆ. ಹರಸಿದ್ಧಿ ದೇವಿಯು ಜೀವನಕ್ಕೆ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಕರುಣಿಸುವ ದೇವತೆ. ಈಕೆಯ ಆರಾಧನೆಯಿಂದ ಎಲ್ಲ ರೀತಿಯ ಸಿದ್ಧಿಗಳೂ ಸಹ ಪ್ರಾಪ್ತಿಯಾಗುತ್ತವೆ. ಹಾಗಾಗಿ ದೇವಿಯನ್ನು ಹರಸಿದ್ಧಿ ಎಂದು ಕರೆಯಲಾಗುತ್ತದೆ. ಬುದ್ಧಿವಂತಿಕೆ, ಶೌರ್ಯ ಹಾಗೂ ಉದಾತ್ತತೆಗೆ ಹೆಸರುವಾಸಿಯಾಗಿದ್ದಂತಹ ರಾಜ ವಿಕ್ರಮಾದಿತ್ಯರ ಕುಲದೇವತೆಯಾಗಿದ್ದಂತಹ ದೇವಿ ಈ ಮಾತೆ. ವಿಕ್ರಮ ಸಂವತ್ಸರವೆಂಬುದು ಆರಂಭವಾದದ್ದೇ ಈ ವಿಕ್ರಮಾದಿತ್ಯನ ಹೆಸರಿನಿಂದ. ಪ್ರತಿ ಅಮಾವಾಸ್ಯೆಗೆ ವಿಕ್ರಮಾದಿತ್ಯನು ಶ್ರೀ ಹರಸಿದ್ಧಿ ದೇವಿಯ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಮಾಡುತ್ತಿದ್ದನು. ರಾಜನ ಮನಸ್ಸಿನಲ್ಲಿ ದೇವಿಯ ಬಗ್ಗೆ ಗಾಢವಾದ ಭಕ್ತಿ ಇತ್ತು. ಹಾಗಾಗಿ ರಾಜನು ಬರೋಬ್ಬರಿ 11 ಬಾರಿ ತನ್ನ ಶಿರವನ್ನು ಕಡಿದುಕೊಂಡು ದೇವಿಯ ಚರಣಗಳಲ್ಲಿ ಅರ್ಪಣೆ ಮಾಡಿದ್ದನು. ಆದರೆ ಪ್ರತಿ ಬಾರಿಯೂ ದೇವಿಯು ವಿಕ್ರಮಾದಿತ್ಯರ ಶಿರವನ್ನು ಆತನ ಮುಂಡದೊಂದಿಗೆ ಜೋಡಿಸಿ ಆತನಿಗೆ ಮರುಜೀವದಾನವನ್ನು ಮಾಡುತ್ತಿದ್ದರು.
ಹರಸಿದ್ಧಿ ದೇವಿಯ ಮೂಲ ದೇಗುಲವನ್ನು ರಾಜ ವಿಕ್ರಮಾದಿತ್ಯನು ನಿರ್ಮಿಸಿದ್ದನು. ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯವು ಮರಾಠರ ಆಡಳಿತಾವಧಿಯಲ್ಲಿ ನಡೆದಿದೆ. ಹರಸಿದ್ಧಿ ದೇವಸ್ಥಾನದ ಗರ್ಭಗುಡಿಯ ಮುಂದೆ ಶ್ರೀಯಂತ್ರವಿದೆ. ಈ ಶ್ರೀಯಂತ್ರದ ದರ್ಶನದಿಂದ ಭಕ್ತಾದಿಗಳ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಗಳು ಸಮೃದ್ಧಿಯಾಗುತ್ತವೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಮರಾಠ ಶೈಲಿಯ 2 ದೀಪಸ್ತಂಭಗಳಿವೆ. ಈ ಕಂಬಗಳನ್ನು ಜನರು ಶಿವಶಕ್ತಿಯ ಸಂಕೇತಗಳು ಎಂದು ಪರಿಗಣಿಸುತ್ತಾರೆ. 51 ಅಡಿಗಳಷ್ಟು ಎತ್ತರದ ಈ 2 ಸ್ತಂಭಗಳಲ್ಲಿ 1011 ದೀಪಗಳಂತೆ ಒಟ್ಟು 2022 ದೀಪಗಳು ಉರಿಯುವುದನ್ನು ನೋಡುವುದೇ ನಮ್ಮ ಭಾಗ್ಯ. ಇಲ್ಲಿನ ಸ್ಥಳೀಯ ನಂಬಿಕೆಗಳ ಪ್ರಕಾರ ದೇಗುಲದ ದೀಪಸ್ತಂಭದಲ್ಲಿ ದೀಪವನ್ನು ಬೆಳಗಿಸುವ ಸೇವೆಯ ಮೂಲಕ ದೀಪವನ್ನು ಬೆಳಗಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಆ ಪ್ರಾರ್ಥನೆ ನ್ಯಾಯೋಚಿತವಾಗಿದ್ದರೆ ಖಂಡಿತವಾಗಿಯೂ ಈಡೇರುತ್ತದೆ. 2 ಕಂಬಗಳ ದೀಪಗಳನ್ನು ಬೆಳಗಿದ ನಂತರ ದೇವಸ್ಥಾನದ ಪರಿಸರ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿರುತ್ತದೆ. ಸಾಯಂಕಾಲದ ವೇಳೆಗೆ ಈ ದೀಪಗಳನ್ನು ನೋಡಲೆಂದೇ ದೂರಗಳಿಂದಲೂ ಭಕ್ತಾದಿಗಳು ಆಗಮಿಸುತ್ತಾರೆ. ದೇವಸ್ಥಾನದ ಪವಿತ್ರ ಆವರಣದಲ್ಲಿ ಕಾರ್ಕೋಟೇಶ್ವರ ಮಹಾದೇವ ಎಂದು ಕರೆಯಲ್ಪಡುವ ಶಿವದೇಗುಲವಿದೆ. ಈ ದೇಗುಲಕ್ಕೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಕಾಳಸರ್ಪದೋಷದಿಂದಲೂ ಮುಕ್ತಿ ದೊರೆಯುತ್ತದೆ ಎಂದು ಜನರು ನಂಬುತ್ತಾರೆ. ಆತ್ಮೀಯರೇ, ಈ ಭೂಮಂಡಲದ ಮೇಲಿರುವಂತಹ 51 ಶಕ್ತಿಪೀಠಗಳಲ್ಲಿ ಪ್ರಮುಖದ್ದೆನಿಸಿಕೊಂಡಿರುವ ಉಜ್ಜಯಿನಿಯ ಹರಸಿದ್ಧಿ ದೇವಿಯ ಕುರಿತು ಅಮೂಲ್ಯ ಮಾಹಿತಿಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವತೆಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ಗಂಗಾತರಂಗ ರಮಣೀಯ ಜಟಾಕಲಾಪೌ ಗೌರೀ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ ವಾಚಾಮಗೋಚರಮನೇಕ ಗುಣಸ್ವರೂಪಂ ವಾಗೀಶ ವಿಷ್ಣು ಸುರಸೇವಿತ ಪಾದಪೀಠಂ ವಾಮೇನ ವಿಗ್ರಹವರೇಣ್ಯ ಕಳತ್ರವಂತಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ ಭೂತಾಧಿಪಂ ಭುಜಗಭೂಷಣಭೂಷಿತಾಂಗಂ ವ್ಯಾಘ್ರಾಜಿನಾಂಬರಧರಂ ಜಟಿಲಂ ತ್ರಿನೇತ್ರಂ पाशाङ्कुशाभयवरप्रदशूलपाणिं वाराणसीपुरपतिं भज विश्वनाथं सीतांशुशोभितकिरीटविराजमानं फालेक्षणानलविशोषितपञ्चबाणं नागाधिपारचितभासुरकर्णपूरं वाराणसीपुरपतिं भज विश्वनाथं पञ्चाननं दुरितमत्तमतङ्गजानां नागान्तकं धनुजपुङ्गवपन्नगानां